ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಮೌಕ್ತಿಕಾಂಬಾ ದೇವಾಲಯ ಸಮಿತಿ, ವೈನಿಕುಲ ಯುವಕ ಸಂಘ, ಮೌಕ್ತಿಕಾಂಬಾ ದೇವಿ ವೈನಿಕುಲ ಯುವಕ ಸಂಘ ಆಯೋಜಿಸಿದಂತಹ ವೈನಿಕುಲತಿಗಳ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ವೈನಿಕುಲತಿಗಳ ಪ್ರೀಮಿಯರ್ ಲೀಗ್ ಸೀಸನ್ 4ಗೆ ಚಾಲನೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಎಸ್ಆರ್ಎಸ್ ದೇವರಾಜು. ಸೋಲು ಗೆಲುವು ಕ್ರೀಡೆಯಲ್ಲಿ ಸಹಜ, ಆಸಕ್ತಿಯಿಂದ ಭಾಗವಹಿಸೋದು ಮುಖ್ಯ ಅಂತ ಹೇಳಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಂ ಅನಿಲ್ ಈ ಮೌಕ್ತಿಕಾಂಬಾ ವೈನಿಕುಲ ಯುವಕ ಸಂಘದ ವತಿಯಿಂದ ವೈನಿಕುಲತಿಗಳ ಪ್ರೀಮಿಯರ್ ಲೀಗ್ ದೇವನಹಳ್ಳಿ ಕಸಬಾ ಮಟ್ಟದ ಟೆನ್ನಿಸ್ ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಲಾಗಿದ್ದಂತಹ ದಿನಾಂಕ 7/2/2026 ಶನಿವಾರ ಮತ್ತು 8/2/2026 ಭಾನುವಾರ 2 ದಿನ ಅದ್ದೂರಿಯಾಗಿ ನಡೆಯಿತು. ದೇವನಹಳ್ಳಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಮೌಕ್ತಿಕಾಂಬಾ ದೇವಾಲಯ ಸಮಿತಿ, ವೈನಿಕುಲ ಯುವಕ ಸಂಘ, ಮೌಕ್ತಿಕಾಂಬಾ ದೇವಿ ವೈನಿಕುಲ ಯುವಕ ಸಂಘ ಆಯೋಜಿಸಿದಂತಹ ವೈನಿಕುಲತಿಗಳ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿ, ಕ್ರಿಕೆಟ್ ಅಥವಾ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಿದರೆ ಅವರಲ್ಲಿ ಧೈರ್ಯ ಸಿಗುತ್ತದೆ. ಇದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸದೃಢವಾಗಿರಬಹುದು ಅಂತ ಹೇಳಿ ತಿಳಿಸಿದ್ರು. ದೇವನಹಳ್ಳಿ ಪುರಸಭೆ ಮಾಜಿ ಸದಸ್ಯ ಎಸ್.ಸಿ. ಚಂದ್ರಪ್ಪ ಮಾತನಾಡಿ, ಕಳೆದ 4 ವರ್ಷದಿಂದಲೂ ವೈನಿಕುಲತಿಗಳ ಪ್ರೀಮಿಯರ್ ಲೀಗ್ ಹೆಸರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆಯನ್ನ ಮಾಡಿದೆ. ವಿಜೇತರಾದ ತಂಡಗಳಿಗೆ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 25,000 ನಗದು ಮತ್ತು ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನ 10,000 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ನೀಡಲಾಗುವುದು. ಪಂದ್ಯ ಪುರುಷೋತ್ತಮ ಸೇರಿದಂತೆ ಹಲವು ಬಹುಮಾನವನ್ನು ನೀಡಲಾಗುವುದು ಅಂತ ಹೇಳಿ ತಿಳಿಸಿದರು. ಎಸ್ಆರ್ಎಸ್ ದೇವರಾಜು ಮಾತನಾಡಿ, ಇಂದಿನ ಯುವಕರು ಕ್ರೀಡೆಯಲ್ಲಿಯೂ ಸಹ ಉತ್ತಮ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. ಜನತೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಂತವಾಗಿ ಬೆಳವಣಿಗೆ ಕಾಣ್ತಿರೋದು ನಮ್ಮ ಜನಾಂಗದ ಹಿರಿಮೆಯಾಗಿದೆ ಅಂತ ಹೇಳಿ ತಿಳಿಸಿದ್ರು. ವೈನಿಕುಲ ಕ್ಷತ್ರಿಯ ತಿಂಗಳ ಮಹಾಸಭಾದ ರಾಜ್ಯಾಧ್ಯಕ್ಷ ಸುಬ್ಬಣ್ಣ, ರಾಜ್ಯ ವೈನಿಕುಲ ಕ್ಷತ್ರಿಯ ತಿಗಳರ ಸಂಘದ ರಾಜ್ಯಾಧ್ಯಕ್ಷ ಯಲಹಂಕ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ವೈಎನ್ ಶಾಮಣ್ಣ, ನಿರ್ದೇಶಕರುಗಳಾದಂತಹ ಜಿಆರ್ ಮುನಿವೀರಣ್ಣ, ಕನಕರಾಜು, ಎಸ್.ಸಿ. ಚಂದ್ರಪ್ಪ, ತಿಗಳರ ಸಂಘದ ತಾಲೂಕು ಅಧ್ಯಕ್ಷ ವಿ ಗೋಪಾಲಕೃಷ್ಣ, ಎಸ್.ಸಿ. ನಾಗರಾಜು, ಉಪಾಧ್ಯಕ್ಷ ರಾಮಚಂದ್ರ, ಮಾಜಿ ಅಧ್ಯಕ್ಷ ವಿಜಯಕುಮಾರ್, ಕರಗದ ಪೂಜಾರಿ ರವಿಕುಮಾರ್, ಯಲಿಯೂರು ನಾರಾಯಣಸ್ವಾಮಿ, ಮೆಕ್ಯಾನಿಕ್ ಮಂಜುನಾಥ್, ಗೋವಿಂದರಾಜು, ಆರ್.ವಿ. ನಾರಾಯಣಸ್ವಾಮಿ, ಉದಯ್ ಕುಮಾರ್, ಚಿಕ್ಕಬಳ್ಳಾಪುರ ಎಸ್ಆರ್ಎಸ್ ದೇವರಾಜು, ದೇವನಹಳ್ಳಿ ಪುರಸಭೆ ಮಾಜಿ ಸದಸ್ಯರಾದಂತಹ ಶಶಿಕುಮಾರ್, ಗಣಚಾರಿ ಗೋಪಾಲಪ್ಪ, ಮುನೇಂದ್ರ, ಮುನಿರಾಜು, ನಾರಾಯಣಸ್ವಾಮಿ, ರಾಜು, ತಿಗಳರ ಯುವಕರ ಸಂಘದ ನವೀನ್, ಡಿಸಿ ಕಿಶೋರ್, ವಸಂತ್ ಹಾಗೂ ತಿಗಳರ ಸಮುದಾಯದ ಎಲ್ಲಾ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ಸಮುದಾಯದ ಯುವ ಪಡೆ ಗಣ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಮುಖ್ಯವಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿತರಣೆ ಆಗ್ತಾ ಇದೆ. ಎಲ್ಲ ಬೇಕಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಿಸಬಹುದು. ರಾಯಲ್ಸ್ ಕನ್ನಡ ಆಕ್ಚುಲಿ ಲೈವ್ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ ಚಾನೆಲ್. ಬಾಲ್ ಕೊಡ್ರಿ, ಬರ್ರಿ. ಯಾರು ಆ ಕಡೆ ಅವರು ಈ ಕಡೆ ಅವರು ಒಬ್ರು ನೀವೇನಾ?
ಈ ಕಡೆ ಇಲ್ಲ, ಆ ಕಡೆ ನಿಂತ್ಕೊಳ್ರಿ, ನಿಮ್ ಕ್ಯಾಪ್ಟನ್. ಸೀಸನ್ 4 ದೇವನಹಳ್ಳಿ ಕಸಬಾ ಮಟ್ಟದ ಟೀಮ್ ಮಾಡಲಾಗಿದೆ. ಜೂನಿಯರ್ ಕಾಲೇಜು ಮೈದಾನ ದೇವನಹಳ್ಳಿ ಟೌನ್ 7 ದಿನಗಳ ಕಾಲ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ. ಶ್ರೀ ಮೂರ್ತಿಕಾಂಬ ವನ್ನಿಕುಲ ಯುವಕರ ಸಂಘದ ವತಿಯಿಂದ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ. ಎಲ್ಲ ಆಯೋಜಕರು ಈಗ ಅದೇ ರೀತಿ ನಮ್ಮೊಂದಿಗೆ ಗಣ್ಯರು ಆಗಮಿಸಿರುವಂತಹ ಎಲ್ಲ ಗಣ್ಯರು ಕೂಡ ಈಗ ಪಿಚ್ ಬಳಿ ಎಲ್ಲ ಆಟಗಾರರ ಪರಿಚಯನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆದರಣ ಸ್ವಾಗತವನ್ನು ಕೂಡ ಕೋರ್ಬಯಸ್ತಾ ಇದ್ದೇವೆ. 8-6 ವರ್ಷ ಸ್ವಲ್ಪ ಏನ್ ಕೊಡ್ಲಿ ಹೊಟ್ಟೆ ಕರ್ಸಲ್ಲ ಕ್ರಿಕೆಟ್ ಆಡ್ತಾರೆ ಜಾಸ್ತಿ ತಿನ್ರೆ ಇನ್ನೂ ಕಮ್ಮಿ ಯಾಕೆ ಸರ ಫುಲ್ ಬ್ಯಾಟಿಂಗ್ ಸರ್ ಒಂದು ಸ್ವಲ್ಪ ಏನು ಟೀಮ್ ಹೆಸರು ಇದೀಗ ಸಂಜೀವಿನಿ ವಿಜಯ್ ಕುಮಾರ್ ಸಂಜೀವಿನಿ ಸರಿ ಆಯ್ತು. ಮತ್ತೆ ನಾವು ಅನ್ಸ್ಕೊಡ್ಬೇಕು ಕ್ರಿಕೆಟ್ ಅಲ್ಲಿ ಅದೇ ರೀತಿಯಾಗಿ ಎಲ್ಲ ಆಟಗಾರರು ಮತ್ತು ವೀಕ್ಷಕರಿಗೆ ನಮ್ಮೊಂದಿಗೆ ಪೆಂಡಲ್ ಬಳಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಆಟಗಾರರು ಮತ್ತು ವೀಕ್ಷಕರು ಆದಷ್ಟು ಬೇಗ ಊಟವನ್ನು ಮಾಡ್ಕೊಳ್ಳಿ. ನಿನ್ನೆ ಮ್ಯಾಚ್ ನೋಡಿದ್ರೇನಾ ಹುಡುಗಲ್ಲ ಸೂರ್ಯವಂಶ ಯಾರೋ ಒಳ್ಳೆ ಸಿಕ್ಸ್ ಹೊಡೆದ್ರಲ್ಲಪ್ಪ, ಯಾರಪ್ಪ? ಪೆಂಡಲ್ ಬಳಿ ನಮ್ಮೊಂದಿಗೆ ಆಯೋಜಕರು ಈಗ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಹಾಗೂ ಆಟಗಾರರು ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಊಟವನ್ನು ಮಾಡ್ಕೊಳ್ಳಿ. ನಮ್ಮ ಕಾಮೆಂಟ್ರಿ ಬರ್ತ್ಡೇ ಇದೆ ಅದೇ ಅಲ್ಲಿ ಅದು ಕ್ರಿಕೆಟ್ ಯಲಗಿರಿನ ನಮ್ಮ ಮುಖಂಡರು, ಸೊಸೈಟಿ ಮಾಜಿ ಅಧ್ಯಕ್ಷರು, ನಮ್ಮ ತಾಲೂಕಿನ ಪದಾಧಿಕಾರಿಗಳು, ನಮ್ಮ ಮುಖಂಡರಾದಂತ CM ನಾರಾಯಣಸ್ವಾಮಿ ಅವರು ನಿನ್ನೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಎಲ್ಲ ಜನಾಂಗದ ಪರವಾಗಿ, ತಾಲೂಕಿನ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮುಖಂಡರ ಮುಖಾಂತರ ಕೋರ್ತಾ ಇದ್ದೀವಿ. ಊಟ ಮಾಡಿದ ನಂತರ ಪ್ಲೇಟ್ಗಳನ್ನ ಎಲ್ಲಿ ಬೇಕಲ್ಲಿ ಎಸಿಬೇಡಿ. ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡಿ. ಅಲ್ಲಿ ಡಸ್ಟ್ಬಿನ್ ಗಳನ್ನ ಅಳವಡಿಸಿದ್ರೆ ದಯವಿಟ್ಟು ಡಸ್ಟ್ಬಿನ್ ಅಲ್ಲಿ ಎಲ್ಲ ದಯವಿಟ್ಟು ಪ್ಲೇಟ್ಗಳನ್ನ ಅಲ್ಲೇ ಹಾಕಿ, ದಯವಿಟ್ಟು ಎಲ್ಲರಲ್ಲಿ ಹಾಕ್ಬೇಡಿ. ಸ್ವಚ್ಛತೆಯನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಂತಿಮ 6 ಸೇವೆಗೆ ಭಾಗವಹಿಸ್ತಾ ಇದೆ. ಬ್ಲೆಡ್ ಆಗಿದೆ. ದಯವಿಟ್ಟು 9 ಮಗುವಿಗೆ ಅವಕಾಶ ಇದೆ, ಅವಶ್ಯಕತೆ ಇದೆ. ದಯವಿಟ್ಟು ಯಾರಾದ್ರೂ AB ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋರು ದಯವಿಟ್ಟು ಅವಶ್ಯಕತೆ ಇರುವ ದಯವಿಟ್ಟು ಹೋಗಿ ಅಲ್ಲಿ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. 9 ತಿಂಗಳ ಮಗುವಿಗೆ ಅವಶ್ಯಕತೆ ಇದೆ ಬ್ಲಡ್ ಗ್ರೂಪ್ AB ಪಾಸಿಟಿವ್. ಅಂತಿಮ ಕೊನೆ ಚಿಹ್ನೆಗಳಿಗೆ ಆರೋಗ್ಯದ ಸೇರ್ಪಡೆ ಮೂಲಕ ಮ್ಯಾಚ್ ಕೂಡ ಮುಕ್ತಾಯವಾಗ್ತಾ ಇದೆ. ಸಂಜೀವಿನಿ ರೈಡರ್ಸ್ ಕ್ರೀಡಾರ್ಥಿಗಳು ಜೀವನ ದಾಖಲೆಯನ್ನು ಮಾಡ್ಕೊಳ್ತಾ ಇದ್ದಾರೆ. 200 ಆಟಗಾರರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.